ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರು ನಿನ್ನೆ ಪ್ರಯಾಣಿಕರ ವಾಸ್ತವ ಪರಿಸ್ಥಿತಿಯನ್ನು ಅರಿಯೋದಕ್ಕೆ ಬೆಂಗಳೂರು ನಗರದ ಸಾರಿಗೆ ವಾಹನಗಳಲ್ಲಿ ಓಡಾಡಿದ್ದಾರೆ. ಓಡಾಡಿ ನಾನು ನೋಡಿದ ಮಟ್ಟಿಗೆ ಒಂದು ಬಸ್ಸಲ್ಲಿ 12 ರೂಪಾಯಿಗೆ 100 ರೂಪಾಯಿ ಕೊಟ್ಟವ್ರೆ, ಮತ್ತೊಂದು ಬಸ್ಸಲ್ಲಿ 6 ರೂಪಾಯಿಗೆ 100 ರೂಪಾಯಿ ಕೊಟ್ಟವ್ರೆ. ನಿರ್ವಾಹಕರು ಒಬ್ಬರು ಜೇಬಲ್ಲಿರುವುದಿಲ್ಲ ಅಂತ ತೋರಿಸಿದ್ರು, ಇಲ್ಲಿ ನೋಡಿ ಚಿಲ್ಲರೆ ಇಲ್ಲ ಅಂತ ಸುಮ್ಮನಾದ್ರು. ಮತ್ತೊಂದು ತಾವು ಇಳ್ಕೊಳ್ಳಿ ಎಂದು ತಾವು ಎದೆಂಗಿಳಿಸ್ಬಿಟ್ಟಿ ಅಂತೇಳಿ ಅವರನ್ನು ಅಮಾನತಿಗೆ ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಸಾರಿಗೆ ಸಚಿವರೇ, ಈ ಚಿಲ್ಲರೆ ಸಮಸ್ಯೆ ಇದ್ದಲ್ಲ ಸಾರಿಗೆ ನಿಗಮಗಳಲ್ಲಿ, ಇದು ಇವತ್ತಿನ ಸಮಸ್ಯೆ ಅಲ್ಲ. ನನಗನಿಸಿದ ರೀತಿ ನಾನು ಸಂಸ್ಥೆಗೆ ಸೇರಿ 20 ವರ್ಷ ಆಗದೆ, ಅವತ್ತಿಂದು ಇದೆ. ನನಗೆ ತಿಳಿದ ಮಟ್ಟಿಗೆ 1983ರಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಲನಚಿತ್ರದಲ್ಲಿ ಕಮಲ್ ಹಾಸನ್ ನಿರ್ವಾಹಕರ ಪಾತ್ರ ಮಾಡೋರು. ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇಲ್ಲಿ ಯಾರು ಬೇರೆ ಎಲ್ಲೂ ಈ ಮಾತು ಹೇಳೋದಿಲ್ಲ, ಎಲ್ಲ ಹಿಂದೆ ತಳ್ಳೋರು ಜನರೆಲ್ಲ, ಮುಂದೆ ಬನ್ನಿ. ಆಮೇಲೆ ಯಾರೋ ನೋಟ್ ಕೊಟ್ಟಾಗ ಚಿಲ್ಲರೆ ಕೊಡಿ, ಸರಿಯಾದ ಚಿಲ್ಲರೆ ಕೊಡಿ ಪ್ಲೀಸ್ ಅಂತಾರೆ. ಅಂದರೆ 83 ಅಂದರೆ 93, 2003, 2013, 2023, ಸುಮಾರು 40 ವರ್ಷಗಳಿಂದ ಈ ಸಮಸ್ಯೆ ನನಗೆ ತಿಳಿದ ಮಟ್ಟಿಗೆ ಇದೆ. ಯಾಕೆಂದರೆ ಅವತ್ತು ಚಲನಚಿತ್ರ ನೋಡಿದಾಗ ಅನ್ನಿಸ್ತದೆ. ತಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಒಂದು ಬಿಸ್ಕತ್ತನ್ನು ಪೊಣ್ಣ ತಗೊಳ್ಳಿ 5 ರೂಪಾಯಿ 10 ರೂಪಾಯಿ, ಒಂದು ಚಾಕ್ಲೇಟ್ ತಗೊಳ್ಳಿ 5 ರೂಪಾಯಿ 10 ರೂಪಾಯಿ, ಒಂದು ಯಾವ್ದಾರ ಕಾಫಿ ಟೀ ಕುಡಿಗೆ ಹೋಗಿ, ಒಂದು ಸಿಗರೇಟ್ ಅಂಗಡಿಗೆ ಹೋಗಿ 10 ರೂಪಾಯಿ 15 ರೂಪಾಯಿ ಕಾಫಿ ಟೀ, ಒಂದು ಸಿಗರೇಟು 10 ರೂಪಾಯಿ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ. ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿ ಅಲ್ಲೂ ರೌಂಡ್ ಫಿಗರೇ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ರೌಂಡ್ ಫಿಗರೇ, ದಿನಸಿ ಅಂಗಡಿಗೆ ಹೋಗಿ ರೌಂಡ್ ಫಿಗರೇ. ಆದರೆ ಇಲ್ಲಿ ಯಾಕೆ ಈ ರೀತಿ ಇದೆ? ಇಲ್ಲೂ ರೌಂಡ್ ಫಿಗರ್ ಮಾಡ್ಬೋದಲ್ಲ. ಕರೋನಾ ಸಂದರ್ಭದಲ್ಲಿ ಪ್ರಯಾಣಿಕರು ಮತ್ತು ನಿರ್ವಾಹಕರ ಸಂಪರ್ಕವನ್ನು ಕಡಿಮೆ ಮಾಡಬೇಕು, ಕರೋನಾವನ್ನು ಆ ಮೂಲಕ ಹರಡೋದನ್ನು ತಪ್ಪಿಸ್ಬೇಕು ಅಂತೇಳಿ ಈ ಹಿಂದಿನ ಸರ್ಕಾರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ ಮಾಡಿ ಟಿಕೆಟ್ ದರವನ್ನು. ತಮ್ಮ ಸರ್ಕಾರದಲ್ಲಿ 15% ಅವ್ರಿಗೆ ವೇತನ ಹೆಚ್ಚಳ ಮಾಡ್ಬೇಕಾದ್ರೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಅಂತ ಹೆಚ್ಚಳ ಮಾಡಿದ್ರಲ್ರಿ ಸ್ವಾಮಿ. ಆಗ ಈ ಚಿಲ್ಲರೆ ಸಮಸ್ಯೆ ಅತಿ ಹೆಚ್ಚಿನ ಸಮಸ್ಯೆಯಾಗಿ ಸಾರಿಗೆ ನಿಗಮಗಳಲ್ಲಿ ಇದೆ. ಅದೇ ರೀತಿ KSRTCಲೂ ಇದೆ. 1-2 ಉದಾಹರಣೆ ಕೊಡ್ತೀನಿ ನಿಮಗೆ, ಜಾಸ್ತಿ ಹೇಳೋಕೆ ಹೋಗಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿದೆ ದಾಖಲಾತಿ. ಯಾವುದದು ಎಕ್ಸ್ಪ್ರೆಸ್ ಒಂದು 11ನೇ ಹಂತಕ್ಕೆ 81 ರೂಪಾಯಿ ಇದೆ. ಫೋನ್ಪೇ ಮಾಡಿದವನು 81 ರೂಪಾಯಿ ಮಾಡ್ತಾರೆ ಪ್ರಯಾಣಿಕರು. ಕ್ಯಾಶ್ ಕೊಡೋರು 100 ರೂಪಾಯಿ ಕೊಡ್ತಾರೆ, 20 ರೂಪಾಯಿ ಕಂಡಕ್ಟರ್ಗೆ, ಕಂಡಕ್ಟ್ರು ವಾಪಸ್ಸು ಪ್ರಯಾಣಿಕರು ಕೊಡಬೇಕು. 1 ರೂಪಾಯಿ ನಷ್ಟ ಆಗುವುದು ಯಾರಿಗೆ? 9 ರೂಪಾಯಿ ಅವ್ರು ತರೋಕ್ಕಾಗುತ್ತಾ? ಇನ್ನು 24ನೇ ಸ್ಟೇಜಲ್ಲಿ 181 ಇದೆ, 36ನೇ ಸ್ಟೇಜಲ್ಲಿ 271 ಇದೆ. ಇಂಥ ಸಮಸ್ಯೆಗಳು ನಿಮ್ಮ ಸರ್ಕಾರ ಬಂದ ಮೇಲೆ, ಟಿಕೆಟ್ ದರ ಪರಿಷ್ಕರಣೆ ಮಾಡಿದಾದ್ಮೇಲೆ ಉಲ್ಬಣಗೊಂಡಿದ್ದಾವೆ. ಹಾಗಾಗಿ ಕೂಡಲೇ ಕಳೆದ ಬಾರಿಯ ಟಿಕೆಟ್ ದರದ ಪರಿಷ್ಕರಣೆ ಪಟ್ಟಿ ಇದೆಯಲ್ಲ 4 ನಿಗಮಗಳದ್ದು ತರಿಸ್ಕೊಂಡು ದಯವಿಟ್ಟು ಕೊರೆ ಇರುತ್ತಾವು ಬಂದ ಮಾಡಿಬಿಡಿ. ಈಗ 71 81 ಇರೋದು 70ಗೆ ತನ್ನಿ, 69 79 89 ಇರೋದು 90 ಮಾಡಿಬಿಡಿ, ಸರಿ ಹೋಗ್ತದೆ. ಅದೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡುವುದಕ್ಕೆ 1-2 ದಿನ ಮೊದಲು ನಾನು ಒಂದು ವಿಡಿಯೋ ಹಾಕ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ. ಸ್ವಾಮಿ, ನೀವು 5 ರೂಪಾಯಿಂದ 6 ಮಾಡಬೇಡಿ, 10ರಿಂದ 12 ಮಾಡಬೇಡಿ, 15ರಿಂದ 17 18 ಮಾಡಬೇಡಿ, 20ರಿಂದ 23 ಮಾಡಬೇಡಿ. ನಿರ್ವಾಹಕರು ತಗೊಂಡು ಹೋಗ್ಬೇಕಾಗಿರುವಂಥ ಚಿಲ್ಲರೆ ಪಾಳಿಗಳಲ್ಲಿ 50, ಸಾಮಾನ್ಯ ಪಾಳಿಯಲ್ಲಿ 100, ರಾತ್ರಿ ವಸತಿ ಪಾಳಿಯಲ್ಲಿ
200 ಮಾತ್ರ ತೆಗೆದುಕೊಂಡು ಹೋಗ್ಬೋದು ಅಂತಿದೆ ಸಂಸ್ಥೆಯ ಆದೇಶ ಅಂತ ಹೇಳಿದೆ. ಆದರೆ ನೀವು ಅಧಿಕಾರಿ ವರ್ಗದವ್ರು ಹೇಳಿದ್ರು ಸಹ ಇಲ್ಲ 5 ರೂಪಾಯಿಗೆ 10 ರೂಪಾಯಿ ಮಾಡಿಬಿಟ್ರೆ 50% ಹೆಚ್ಚಳ ಆಗೋಯ್ತದೆ ಅಂತ ಬಂದ್ಬಿಡ್ತಾರೆ. ಮಾಧ್ಯಮದಲ್ಲೆಲ್ಲ ಜನಗಳು ಹೇಳ್ಬಿಡ್ತಾರೆ ಅಂದ್ಬಿಟ್ಟು 6, 12, 18, 23, 28 ಈ ರೀತಿ ಮಾಡಿದ್ದೀವಿ. ಒಬ್ಬ ಸಚಿವರಾಗಿ ಆ ಸಚಿವಾಲಯದ ಏನೇನು ಕೆಲಸ ಕಾರ್ಯಗಳಿದ್ದಾವೆ ಅದರಲ್ಲಿ ಯಾರ್ಯಾರು ಸಮಸ್ಯೆ ಆಯ್ತದೆ ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಬಸ್ಸಲ್ಲಿ ಓಡಾಡಿರೋದು ತುಂಬ ಖುಷಿ ನಮಗೆ. ಇಲ್ಲಿ ತನಕ ಯಾವ ಸಚಿವರು ಹಿಂಗೆ ಓಡಾಡಿರಲಿಲ್ಲ. ಸಾರಿಗೆ ಇಲಾಖೆ ಸಚಿವರು ತಾವು ಓಡಾಡಿದ್ದೀರಿ, ಒಳ್ಳೆಯದು, ಸಂತೋಷ. ಅದೇ ರೀತಿ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು ತಾವು. ಅದು ಬಿಟ್ಬಿಟ್ಟು ಚಿಲ್ಲರೆ ಇಲ್ಲ 100 ರೂಪಾಯಿಗೆ 6 ರೂಪಾಯಿ ಟಿಕೆಟ್ 100 ರೂಪಾಯಿ ಕೊಟ್ಬಿಟ್ಟು ಚಿಲ್ಲರೆ ಇಲ್ಲದೆ ಇಳ್ಕೊಳ್ರಿ ಅನ್ನೋದಾದರೆ, ಅವರನ್ನು ಅಮಾನತು ಮಾಡೋದಾದರೆ ಇದು ಒಳ್ಳೆಯದಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ, ಟೀಕೆ ಮಾಡ್ತಾ ಇಲ್ಲ ನಾನು, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಹಾಗಾಗಿ ಆ ಸಮಸ್ಯೆಗೆ ಈ ಸಂಸ್ಥೆ ಹುಟ್ಟಿದಾಗಿನಿಂದ ಇರತಕ್ಕಂಥ ಸಮಸ್ಯೆ ನಿಮ್ಮ ಕಾಲಾವಧಿಯಲ್ಲಿ ಬಗೆಹರಿಬೇಕು ಅಂದರೆ ಒಂದು ಕೆಲಸ ಮಾಡಿ, ಈ ಕೂಡಲೇ ನಾಳೆ ಸೋಮವಾರ ಆದೇಶ ಹೊರಡಿಸ್ಬಿಡಿ. ಪ್ರತಿಯೊಬ್ಬ ನಿರ್ವಾಹಕರಿಗೂ ಒಂದಿನ ಕಲೆಕ್ಷನ್ ಕಟ್ಟುವುದೇ ಬೇಡಿ. ಬ್ಯಾಂಕ್ ಒಳಗೆ ಡಿಪೋದಲ್ಲಿ ಇರಲಿ ಆ ಕಲೆಕ್ಷನ್. ಒಂದು 500 ರೂಪಾಯಿಗೆ 1, 2, 5 ರೂಪಾಯಿನ ನಾಣ್ಯಗಳನ್ನು ಒಂದು ಕವರ್ಗೆ ಹಾಕ್ಕೊಡು ಕೇಳಿ. ಇನ್ನು 500 ರೂಪಾಯಿಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿನವ ಕೊಡು ಕೇಳಿ. ಕರ್ತವ್ಯಕ್ಕೆ ಹೋಗುವಾಗ ತಗೊಂಡು ಹೋಗ್ಲಿ, ಕರ್ತವ್ಯ ಮುಗಿಸ್ಕೊಬರುವಾಗ ಅದನ್ನು ಅಲ್ಲೇ ಕಟ್ಟಿಬಿಡ್ಲಿ. ಅದಕ್ಕೆ ಕೌಂಟ್ರಲ್ಲಿ ಕಟ್ಟೋದು ಬೇಡಿ. ಘಟಕದಲ್ಲಿ ಇರ್ತಾರಲ್ಲ, ಯಾವ್ದಾರ ಅಪಘಾತಗಳಾಗೋ, ಅನಾರೋಗ್ಯ ಪೀಡಿತರಾಗೋ, OOD ಅಂತ ಇರ್ತಾರಲ್ಲ, ಲಘು ಕರ್ತವ್ಯ ನಿರ್ವಹಿಸ್ತಾ ಇರೋರು, ಅಂಥವ್ರನ್ನ ಒಬ್ಬರನ್ನ ನೇಮಕ ಮಾಡಿಬಿಡಿ. ಶಿಫ್ಟ್ಗೊಬ್ಬರು, ಸಾಮಾನ್ಯ ಪಾಳಿಗೊಬ್ಬರು, ರಾತ್ರಿ ವಸತಿ ಪಾಳಿಗೊಬ್ಬರನ್ನ ನೇಮಕ ಮಾಡಿಬಿಡಿ. ಅವ್ರು ತಗೋಗಿ ಆ ನಿರ್ವಾಹಕರು ಚಿಲ್ಲರೆ ತಗೊಳ್ಳಿ, ಕರ್ತವ್ಯ ಮುಗಿಸ್ಲಿ, ಬರಲಿ. ಅದೇ ಉಳಿದಿರ್ತಕ್ಕಂಥ ಚಿಲ್ಲರೆಯನ್ನು ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಸಂದಾಯ ಮಾಡಿಬಿಟ್ಟು ಹೋಗಲಿ. ಇದು ಮಾಡ್ಬೋದು, ಇದೇನು ದೊಡ್ಡ ಗನಂದಾರಿ ವಿಚಾರ ಅಲ್ಲ. ಕಳೆದ ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ TTMCಗಳಿದ್ದಾವಲ್ಲ, ಆ TTMCಗಳಲ್ಲಿ ಆ ವ್ಯವಸ್ಥೆ ಇತ್ತು. ಕೆಂಗೇರಿ, ದೊಂಬಲೂರು, ಕೋರಮಂಗಲ, ಯಶವಂತಪುರ, ಕೃಷ್ಣರಾಜೇಂದ್ರ ಮಾರುಕಟ್ಟೆ, ಕೆಂಪೇಗೌಡ ಬಸ್ ನಿಲ್ದಾಣ, ವೈಟ್ಫೀಲ್ಡು, ಈಗ ಎಲ್ಲೆಲ್ಲಿದ್ದೋ 10 TTMC ಕೇಂದ್ರಗಳು, ಪ್ರಮುಖ ಬಸ್ ನಿಲ್ದಾಣಗಳು, ಶಿವಾಜಿನಗರ, ಇಲ್ಲೆಲ್ಲ ಒಂದೊಂದು ಕವರ್ ಮಡಗಿರೋರು. 50 ರೂಪಾಯಿ, 100 ರೂಪಾಯಿ. ಕಂಡಕ್ಟ್ರು ಹೋಗಿ ಸೈನ್ ಹಾಕ್ಬಿಟ್ಟು ಯಾವ ಮಾರ್ಗ, ಟೋಕನ್ ನಂಬರ್ ಎಷ್ಟು ಬೇಕು ಚಿಲ್ಲರೆ ಅಂದ್ಬಿಟ್ಟು ತಗೊಂಡು ಹೋಯ್ತಿದ್ರು. ಅದಾದಮೇಲೆ ಅದು ಹೋಯ್ತು. ಈ ನಿಟ್ಟಿನಲ್ಲಿ ದಯವಿಟ್ಟು ತಾವು ಏನಾದರೂ ಮಾಡಬೇಕು. ಯಾಕೆಂದರೆ ಏನು ಓಡಾಡಿ ಸಂಸ್ಥೆ ಪ್ರಯಾಣಿಕರ ಕಷ್ಟವನ್ನು ಆಲಿಸಿದ್ದೀರಿ, ಆ ಚಿಲ್ಲರೆ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ರೀತಿ ಮಾಡ್ಬೋದು, ಇದೇನು ದೊಡ್ಡ ಗನಂದಾರಿ ವಿಚಾರವೇನು ಅಲ್ಲ ನಂದು. ಹಾಗಾಗಿ ದಯವಿಟ್ಟು ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿ, ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ. ಈ ರೀತಿ ಮಾಡಿದ್ರೆ ಹೆಂಗಪ್ಪ, ಕೊಡಿ 1,000 ರೂಪಾಯಿ ಹೊತ್ಕೊಂಡೋದವು. ನಾವು ಡ್ಯೂಟಿ ಮಾಡ್ದೇನೆ ನಿರ್ವಾಹಕರು ಹೊತ್ಕೊಂಡೋಯ್ತಾರ 1,000 ರೂಪಾಯಿ ನೀವು ಕೊಟ್ಟದ್ದ ಬೇಡಿ. 1,000ನೂ ಬೇಡಿ, ಕನಿಷ್ಠ 500 ರೂಪಾಯಿ. ಈಗೇನು 200 ರೂಪಾಯಿ ತಗೋಗೋಕ್ಕೆ ಆದೇಶ ಇದೆ, ನಮಗೆ ಕೊಡೋದು ಬೇಡಿ. ನಮಗೆ ನೀವು 500 ರೂಪಾಯಿ ಆದೇಶ ಮಾಡಿಬಿಟ್ರು ಸಾಕು, ನಾವು ಲೀಸ್ಗೆ ಹೋಗೋದಿಲ್ಲ. ಭಗವಂತ ನಮ್ಗೆ ಚೆನ್ನಾಗಿ ಮಡ್ಗವನೆ. ನಾವೇ ನಮ್ಮನೆ ದುಡ್ಡು ತಗೊಂಡು ಬರ್ಸ್ಕೊಂಡು 500 ರೂಪಾಯಿ ಖಾಸಗಿ ಹಣ ಇದೆ ಅಂತ ಹೋಗ್ತೀವಿ. ಬಹುಪಾಲು ಸಂಸ್ಥೆ ನೌಕರರಿಗೆ 1ನೇ ತಾರೀಕು ಸಂಬಳ ಆದರೆ 2ನೇ ತಾರೀಕು 0 ಅಕೌಂಟು. KSRTCಲಿ, BMTCಲಿ 5ನೇ ತಾರೀಕು ಸಂಬಳ ಆದರೆ 10ನೇ ತಾರೀಕು ದುಡ್ಡೇ ಇರುವುದಿಲ್ಲ. ಅಂಥ ಪರಿಸ್ಥಿತಿಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ನಾವು. ಅದೇ ರೀತಿ ಒಂದು ಪ್ರಣಾಳಿಕೆಯಲ್ಲಿ ಒಂದು ವಿಚಾರ ಹಾಕಿದ್ದೀರಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ, ಸಾರಿಗೆ ಸಂಸ್ಥೆ ನೌಕರರಿಗೆ ಸರ್ಕಾರಿ ನೌಕರರಿಗೆ ಸರಿಸಮನಾದಂಥ ವೇತನ ಸವಲತ್ತುಗಳನ್ನು ಕೊಡಲು ಸಂಸ್ಥೆಯ ಆಯವ್ಯಯದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂತ. ದಯವಿಟ್ಟು ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ. ಸರ್ಕಾರದ ಯಾವುದೇ 2 ವರ್ಷ ಇದೆ, ಅಷ್ಟರೊಳಗಾರು ಒಂದು ಕಮಿಟಿ ರಚನೆ ಮಾಡಿ, ನಿಮ್ಮ ಕಾಲಾವಧಿಯಲ್ಲಿ ಒಂದು ಕಮಿಟಿ ರಚನೆ ಮಾಡಿಸಿದ್ರು, ವರದಿಯನ್ನು ತೆಗೆದುಕೊಂಡು ಇಲ್ಲಪ್ಪ ಮಾಡ್ಬೋದು, ಇಲ್ಲಪ್ಪ ಮಾಡೋಕ್ಕಾಗೋದಿಲ್ಲ ಅಂತ
ದಯವಿಟ್ಟು ಆ ನಿಟ್ಟಿನಲ್ಲೂ ದಯವಿಟ್ಟು ಪ್ರಯತ್ನ ಮಾಡಿ 1,00,000 ಚಿಲ್ಲರೆ ನೌಕರರ ಜೀವನವನ್ನು ಕಾಪಾಡಿ ಅಂತ ಹೇಳ್ತಾ ನಾನು ಈ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮ ಆಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ, ಮತ್ತೆ ಶುಭ ದಿನ.